ನಮಸ್ಕಾರ. ಇವತ್ತು ನಾವು ದಕ್ಷಿಣದ ಸಿಂಹ ಅಂತಾನೆ ಖ್ಯಾತನಾದ ಒಬ್ಬ ಮಹಾನ್ ಚಕ್ರವರ್ತಿಯ ಕಥೆಯನ್ನ ನೋಡೋಣ. ನಿಜಕ್ಕೂ ರೋಮಾಂಚನಕಾರಿ ಕಥೆ ಇದು. ಕಥೆ ಶುರುವಾಗೋದೇ ಒಂದು ಕನಸಿನಿಂದ. ಹೌದು, ಬಾದಾಮಿಯ ಸುಂದರ ಬೆಟ್ಟಗಳ ಮಡಿಲಲ್ಲಿ ಒಂದು ಹೊಸ ಸಾಮ್ರಾಜ್ಯದ ಕನಸು ಚಿಗುರೊಡಿತಾ ಇತ್ತು. ಆ ಸಾಮ್ರಾಜ್ಯವೇ ಚಾಲುಕ್ಯ ಸಾಮ್ರಾಜ್ಯ. ಅದು ಹುಟ್ಟಿಕೊಂಡಿತ್ತು ನಿಜ, ಆದರೆ ಅದರ ನಿಜವಾದ ಶಕ್ತಿ, ಅದರ ವೈಭವ ಇನ್ನೂ ಪೂರ್ತಿಯಾಗಿ ಹೊರಬಂದಿರಲಿಲ್ಲ. ಅದಕ್ಕೆ ಸರಿಯಾದ ದಾರಿ ಸಿಕ್ಕಿರಲಿಲ್ಲ. ಅದಿನ್ನೂ ಕಾಯ್ತಾ ಇತ್ತು. ಆ ಸಾಮ್ರಾಜ್ಯ ತನ್ನ ವೈಭವದ ತುದಿಯನ್ನು ತಲುಪಬೇಕಿತ್ತು. ಇತಿಹಾಸದ ಪುಟಗಳಲ್ಲಿ ತನ್ನ ಹೆಸರನ್ನ ಅಚ್ಚಳಿಯದಂತೆ ಬಂಗಾರದ ಅಕ್ಷರಗಳಲ್ಲಿ ಕೆತ್ತಬೇಕಿತ್ತು. ಅದಕ್ಕೆ ಬೇಕಾಗಿದ್ದು ಒಬ್ಬನೇ ಒಬ್ಬ ನಾಯಕ. ಇಡೀ ಸಾಮ್ರಾಜ್ಯದ ಭಾರವನ್ನ ತನ್ನ ಹೆಗಲ ಮೇಲೆ ಹೊತ್ತು ಅದನ್ನು ಮುನ್ನಡೆಸುವಂತಹ ಒಬ್ಬ ಅಪ್ರತಿಮ ವ್ಯಕ್ತಿ ಬೇಕಾಗಿತ್ತು. ಆಗ್ಲೇ ನೋಡಿ, ಚಾಲುಕ್ಯರ ಇತಿಹಾಸದ ದಿಕ್ಕನ್ನೇ ಬದಲಿಸೋಕೆ ಒಬ್ಬ ನಾಯಕನ ಆಗಮನ ಆಗುತ್ತೆ. ಇತಿಹಾಸದಲ್ಲಿಯೇ ಅತ್ಯಂತ ಶಕ್ತಿಶಾಲಿ ರಾಜರಲ್ಲಿ ಒಬ್ಬನಾಗಿ ಆತ ಎದ್ದು ನಿಲ್ತಾನೆ. ಆತನ ಹೆಸರೇ ಇಮ್ಮಡಿ ಪುಲಕೇಶಿ, ಚಾಲುಕ್ಯ ವಂಶದ ಆ ಮಹಾನ್ ದೊರೆ. ಅವನ ತಲೆಯಲ್ಲಿದ್ದದ್ದು ಒಂದೇ ಒಂದು ಗುರಿ, ಒಂದೇ ಒಂದು ಮಹತ್ವಾಕಾಂಕ್ಷೆ. ಆ ಗುರಿ ತುಂಬಾನೇ ಸ್ಪಷ್ಟವಾಗಿತ್ತು. ಚಾಲುಕ್ಯರನ್ನ ದಕ್ಷಿಣ ಭಾರತದ ಪರಮೋಚ್ಚ ಶಕ್ತಿಯನ್ನಾಗಿ ಮಾಡಬೇಕು. ಅವರ ಧ್ವಜವನ್ನ ಇಡೀ ದಕ್ಷಿಣ ಪಥದಲ್ಲಿ ಹಾರಿಸಬೇಕು. ಇದೇ ಆಗಿತ್ತು ಆತನ ಏಕೈಕ ಧ್ಯೇಯ. ಆದರೆ ಪುಲಕೇಶಿಯ ಈ ದೊಡ್ಡ ಕನಸಿಗೆ ಉತ್ತರದಿಂದ ಒಂದು ಅಷ್ಟೇ ದೊಡ್ಡ ಸವಾಲು ಎದುರಾಗುತ್ತೆ. ಅಲ್ಲಿ ಆಳ್ತಿದ್ದ ಒಬ್ಬ ಮಹಾನ್ ಚಕ್ರವರ್ತಿಯ ಕಣ್ಣುಗಳು ದಕ್ಷಿಣದ ಮೇಲೆ ಬಿದ್ದಿದ್ದುವು. ಆತ ಬೇರೆ ಯಾರೂ ಅಲ್ಲ, ಉತ್ತರ ಭಾರತದ ಅಧಿಪತಿ ಚಕ್ರವರ್ತಿ ಹರ್ಷವರ್ಧನ. ಆತನ ಸೈನ್ಯವನ್ನ ಸೋಲಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ ಅನ್ನೋ ಮಾತಿತ್ತು. ಅಂತಹ ಅಜೇಯ ಸೇನೆ ಅವನದಾಗಿತ್ತು. ಹೀಗಿರುವಾಗ ಇದು ಕೇವಲ ಇಬ್ಬರು ರಾಜರ ನಡುವಿನ ಯುದ್ಧವಾಗಿ ಉಳಿದಿರಲಿಲ್ಲ. ಇದು ಉತ್ತರ ಮತ್ತು ದಕ್ಷಿಣದ ನಡುವಿನ ಪ್ರತಿಷ್ಠೆಯ ಪ್ರಶ್ನೆಯಾಗಿತ್ತು. ಒಂದು ಕಡೆ ಉತ್ತರ ಭಾರತದ ಚಕ್ರವರ್ತಿ ಹರ್ಷವರ್ಧನ, ಇನ್ನೊಂದು ಕಡೆ ತನ್ನ ಸಾಮ್ರಾಜ್ಯವನ್ನು ರಕ್ಷಿಸಲು ನಿಂತಿದ್ದ ದಕ್ಷಿಣದ ಸಿಂಹ ಪುಲಕೇಶಿ. ಮುಂದೆ ನಡೆಯಲಿದ್ದದ್ದು ಕೇವಲ ಒಂದು ಯುದ್ಧ ಅಲ್ಲ, ಅದು ಎರಡು ಮಹಾನ್ ಸಾಮ್ರಾಜ್ಯಗಳ ನಡುವಿನ ಸಂಘರ್ಷ, ಇತಿಹಾಸದ ದಿಕ್ಕನ್ನೇ ಬದಲಿಸುವಂತಹ ಒಂದು ದೊಡ್ಡ ಘರ್ಷಣೆ. ಆ ಕ್ಷಣ ಬಂದೇ ಬಿಟ್ಟು ಎರಡೂ ಸೇನೆಗಳು ನರ್ಮದಾ ನದಿಯ ದಡದಲ್ಲಿ ಮುಖಾಮುಖಿಯಾದವು. ಇತಿಹಾಸದ ಒಂದು ನಿರ್ಣಾಯಕ ಕ್ಷಣ ಅದು. ಇಡೀ ಭಾರತವೇ ಈ ಘರ್ಷಣೆಯ ಫಲಿತಾಂಶಕ್ಕಾಗಿ ಕಾಯ್ತಾ ಇತ್ತು. ಆ ಘರ್ಷಣೆಯ ಫಲಿತಾಂಶ ಏನಾಯ್ತು ಗೊತ್ತಾ? ಅದು ದಕ್ಷಿಣ ಭಾರತದ ಹಣೆ ಬರಹವನ್ನೇ ಬದಲಿಸಿತು. ಒಬ್ಬ ನಾಯಕನಿಗೆ ವಿಜಯ ಸಿಕ್ತು, ಒಂದು ಸಾಮ್ರಾಜ್ಯಕ್ಕೆ ಹೊಸ ಗಡಿ ಸಿಕ್ತು, ಮತ್ತು ಇತಿಹಾಸಕ್ಕೆ ಒಂದು ಅಳಿಸಲಾಗದ ಪರಂಪರೆ ಸಿಕ್ತು. ಹೌದು, ದಕ್ಷಿಣದ ಸಿಂಹ ಇಮ್ಮಡಿ ಪುಲಕೇಶಿ ಚಕ್ರವರ್ತಿ ಹರ್ಷವರ್ಧನನ ಆ ಅಜೇಯ ಸೇನೆಯನ್ನ ಸೋಲಿಸಿಬಿಟ್ಟ. ಇದೊಂದು ಸಾಮಾನ್ಯ ಗೆಲುವಂತೂ ಆಗಿರಲೇ ಇಲ್ಲ. ಇದೊಂದು ಚಾರಿತ್ರಿಕ ವಿಜಯವಾಗಿತ್ತು. ಆ ಯುದ್ಧದ ನಂತರ ನರ್ಮದಾ ನದಿ ಕೇವಲ ಒಂದು ನದಿಯಾಗಿ ಉಳಿಲಿಲ್ಲ. ಅದು ಚಾಲುಕ್ಯ ಸಾಮ್ರಾಜ್ಯದ ಹೊಸ ಉತ್ತರದ ಗಡಿಯಾಯಿತು. ಹರ್ಷನ ಸಾಮ್ರಾಜ್ಯದ ವಿಸ್ತರಣೆಗೆ ಒಂದು ಲಕ್ಷ್ಮಣ ರೇಖೆಯನ್ನ ಎಳೆದ ಹಾಗಾಯಿತು. ಆದರೆ ಪುಲಕೇಶಿ ಕೇವಲ ಯುದ್ಧ ಭೂಮಿಯಲ್ಲಿ ಅಷ್ಟೇ ವೀರನಾಗಿರಲಿಲ್ಲ. ಆತ ಒಬ್ಬ ಚಾಣಾಕ್ಷ ರಾಜತಾಂತ್ರಿಕನೂ ಆಗಿದ್ದ. ಯುದ್ಧದಲ್ಲಿ ಗೆದ್ದಿದ್ದು ಒಂದೆಡೆ ಆದರೆ ಆ ಗೆಲುವನ್ನೇ ಬಳಸಿ ರಾಜತಾಂತ್ರಿಕವಾಗಿಯೂ ತನ್ನ ಸಾಮ್ರಾಜ್ಯವನ್ನ ಬಲಪಡಿಸಿದ. ಅವನ ಕೀರ್ತಿ ದೇಶದ ಗಡಿಗಳನ್ನು ದಾಟಿ ಹರಡಿತು. ಯೋಚನೆ ಮಾಡಿ, ಈ ಗೆಲುವಿನ ನಂತರ ಪರ್ಷ್ಯಾದಂತಹ ದೂರದ ದೇಶಗಳಿಂದೆಲ್ಲ ರಾಯಭಾರಿಗಳು ಅವನ ಆಸ್ಥಾನಕ್ಕೆ ಬರೋಕೆ ಶುರು ಮಾಡಿದರು. ಇದು ಚಾಳುಕ್ಯರ ಶಕ್ತಿಗೆ ಸಿಕ್ಕಿದ ಒಂದು ಅಂತಾರಾಷ್ಟ್ರೀಯ ಮನ್ನಣೆಯಾಗಿತ್ತು. ಅವರ ಪ್ರತಿಷ್ಠೆ ಜಗತ್ತಿನಾದ್ಯಂತ ಪಸರಿಸಿತ್ತು. ಆದರೆ ಇತಿಹಾಸ ನಮಗೆ ಯಾವಾಗಲೂ ಒಂದು ಪಾಠ ಕಲಿಸುತ್ತೆ. ಒಂದು ಸಾಮ್ರಾಜ್ಯ ತನ್ನ ವೈಭವದ ಶಿಖರದಲ್ಲಿದ್ದಾಗ ಅತಿ ದೊಡ್ಡ ಅಪಾಯ ಹೊರಗಿನಿಂದ ಬರೋದಿಲ್ಲ. ಹಾಗಾದ್ರೆ ನಿಜವಾದ ಶತ್ರು ಅರಮನೆಯ ಒಳಗೆ ಇದ್ದನ? ಏನಿದು ಕಥೆ? ಇದು ಕೇವಲ ಒಬ್ಬ ರಾಜನ ಕಥೆಯಲ್ಲ, ಇದು ಇಡೀ ಚಾಲುಕ್ಯ ವಂಶದ ಕಥೆ. ಇದು ನಮ್ಮ ಕರ್ನಾಟಕದ ಮಣ್ಣಿನ ಶೌರ್ಯದ, ಪರಾಕ್ರಮದ ಒಂದು ಅಜರಾಮರ ಗಾಥೆ. ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ.